ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಸಂಕ್ರಾಂತಿ ಎಳ್ಳು ಮಾಡೋದನ್ನು ತೋರಿಸ್ತಿದ್ದೀನಿ. ನಮ್ಮನೆಯಲ್ಲಿ ನಾವು ಹೇಗೆ ಮಿಕ್ಸ್ ಮಾಡ್ತೀವಿ ಎಲ್ಲದನ್ನು ಹೇಳ್ತೀನಿ. ನೋಡಿ, ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ನಾನು ಒಂದು ಪಾವ್ ಅಳತೆನಲ್ಲಿ ತೋರಿಸ್ತಿದ್ದೀನಿ. ಒಂದು ಪಾವ್ಗೆ ಯಾವ್ಯಾವ್ದು ಎಷ್ಟೆಷ್ಟು ಹಾಕಬೇಕು ಅಂತ ತೋರಿಸ್ತೀನಿ. ಇಲ್ಲಿ ಹುರುಗಡ್ಲೆನ ಒಂದು ಪಾವ್ ಇಟ್ಕೊಂಡಿದ್ದೀನಿ. ಒಂದು ಪಾವು ಹುರುಗಡ್ಲೆ, ಒಂದು ಪಾವು ಕೊಬ್ಬರಿನ ಅದನ್ನು ಮೇಲಿರೋ ಕಪ್ಪು ಇದೆಲ್ಲ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಕಡಲೆ ಬೀಜನ ಹುರಿದು ನಿಮಗೆ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾವು ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸಣ್ಣೂರಿನಲ್ಲಿ ಹುರ್ಕೋಬೇಕು. ಎಳ್ಳನ್ನು ಅಷ್ಟೇ, ಅದನ್ನು ಒಂದು ಪಾವು ತೊಗೊಂಡಿದ್ದೀನಿ. ಅದನ್ನು ಸಣ್ಣೂರಿನಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇವಾಗ ಬೇರೆ ಎಲ್ಲ ಒಂದೊಂದು ಪಾವು ಆದರೆ ಇಲ್ಲಿ ಬೆಲ್ಲನ ಮಾತ್ರ 1.5 ಪಾವು ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ 1/4 ಪಾವು ತೊಗೋಬಹುದು. ಒಂದು ಪಾವು ಬೇರೆದೆಲ್ಲ ತೊಗೊಂಡ್ರೆ 1.5 ಪಾವು ಬೆಲ್ಲನ ತೊಗೊಂಡಿದ್ದೀನಿ. ಇವಾಗ ಹುರ್ಗಡ್ಲೆ ಜೊತೆಯಲ್ಲಿ ಬೆಲ್ಲ ಹಾಕ್ತಿದ್ದೀನಿ. ಮತ್ತು ಇಲ್ಲಿ ಎಳ್ಳು ಇರೋದನ್ನು ಅದನ್ನು ಹಾಕ್ತಿದ್ದೀನಿ. ಒಂದು ಪಾವು. ಒಂದು ಪಾವು ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದಿರೋದನ್ನು ಹಾಕ್ತಿದ್ದೀನಿ. ಇಲ್ಲಿ ಮತ್ತು ಕೊಬ್ಬರಿನೂ ಒಂದು ಪಾವು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಎಲ್ಲ ರೆಡಿ ಆಯಿತು. ನೋಡಿ, ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ರೆ ದೇವರ ನೈವೇದ್ಯಕ್ಕೆ ಇಲ್ಲಿ ರೆಡಿ ಆಯಿತು. ಎಳ್ಳು ಮಿಕ್ಸ್ ಮಾಡಿ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ತಯಾರಾಯಿತು. ನಾನು ಹುರಿದಿರೋದೆಲ್ಲ ತುಂಬ ದೊಡ್ಡ ವಿಡಿಯೋ ಆಗುತ್ತೆ ಅನ್ನೋದಕ್ಕೆ ನಾನು ಸಣ್ಣೂರಿನಲ್ಲಿ ಎಲ್ಲ ಹುರಿದು ಇಟ್ಕೊಂಡಿದ್ದೆ. ಅಂದರೆ ಕಡಲೆ ಬೀಜ ಮತ್ತು ಹುರ್ಗಡ್ಲೆ, ಕೊಬ್ಬರಿ, ಎಳ್ಳು ಎಲ್ಲ ಹುರ್ಕೊಂಡಿದ್ದೆ. ಬೆಲ್ಲನ ಹೆಚ್ಚಿಟ್ಕೊಂಡಿದ್ದೆ. ನಿಮಗೆ ತುಂಬ ಚೆನ್ನಾಗಿ ಬಿಸಿಲಿತ್ತು ಅಂದರೆ ಬಿಸಿಲಲ್ಲಿ ಒಂದು ಸ್ವಲ್ಪ ಇಟ್ಬಿಟ್ರಂತೂ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಬಿಸಿಲಿಲ್ಲ ಅನ್ನೋದಕ್ಕೆ ನಾನು ಅದನ್ನೆಲ್ಲ ಹುರಿದಿಟ್ಕೊಂಡೆ. ಮತ್ತು ಇವಾಗ ಉಂಡೆ ಮಾಡ್ತಿದ್ದೀನಿ. ನೋಡಿ, ಸಂಕ್ರಾಂತಿ ಎಳ್ಳಿಂದ ಹೇಗೆ ಉಂಡೆ ಮಾಡೋದು ಅದನ್ನು ತುಂಬ ಚೆನ್ನಾಗಿರುತ್ತೆ ಮಾಡಿದ್ರೆ. ವಯಸ್ಸಾದವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಅದಕ್ಕೊಂದು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಹಾಕಬೇಕಾಗತ್ತೆ. ಅಂದರೆ ಎಳ್ಳು ಮಾಡೋವಾಗ ನೀವು 1.5 ಹಾಕಿರ್ತೀವಿ, ಅದಕ್ಕೆ ಇದಕ್ಕೆ 1/4 ಹಾಕಬೇಕು. ಇಲ್ಲಿ ನೋಡಿ, ಕೊಬ್ಬರಿನ ನಾನು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಿದ್ದೀನಿ. ತುಂಬ ಹುರಿಯೋದು ಬೇಕಿಲ್ಲ, ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಅಷ್ಟೇ, ಹಾಳಾಗಬಾರ್ದು ಅಂತ. ಇದನ್ನು ಆಯಿತು, ಅದನ್ನು ತೆಕ್ಕೋತೀನಿ. ಇಲ್ಲಿ ಹುರುಗಡ್ಲೆನ ಹಾಕ್ಕೊತಿದ್ದೀನಿ. ಅದನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋತೀನಿ. ಇವೆಲ್ಲ ಹಂಗೆ ಮಾಡೋದ್ರಿಂದ ಒಂದು ಸ್ವಲ್ಪ ರುಚಿನೂ ಚೆನ್ನಾಗಿರುತ್ತೆ, ನಿಮಗೆ ಬೇಗ ಹಾಳಾಗಲ್ಲ. ಹಾಗಾಗಿ ನೋಡಿ, ಇದನ್ನು ತೆಕ್ಕೋತೀನಿ. ಕಡಲೆ ಬೀಜನೂ ನಾನು ಹುರಿದು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲದೂ ಒಂದು ಪಾವು ಇಟ್ಕೊಂಡಿದ್ದೀನಿ. ಮತ್ತು ಅಲ್ಲಿ ಎಳ್ಳು ಕೂಡ ಅಷ್ಟೇ, ಒಂದು ಪಾವನ್ನ ಅದನ್ನು ಹುರಿದು ಒಂದು ಬೇರೆ ತೆಗೆದು ಇಟ್ಕೊಂಡಿದ್ದೀನಿ. ಮಿಕ್ಸಿಗೆ ಹುರ್ಗಡ್ಲೆ ಮತ್ತು ಕಡಲೆ ಬೀಜ ಮತ್ತು ಒಣ ಕೊಬ್ಬರಿ ಇಷ್ಟನ್ನು ಪುಡಿ ಮಾಡ್ಕೊಳ್ತಿದ್ದೀನಿ. ಈ ಎಳ್ಳನ್ನು ಬೇಕಾದರೆ ನೀವು ಪುಡಿ ಮಾಡ್ಕೋಬಹುದು, ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿರುತ್ತೆ. ಆದರೆ ನಾನು ಈ ಸರ್ತಿ ಎಳ್ಳನ್ನು ಮಿಕ್ಸಿಗೆ ಹಾಕಕ್ಕೆ ಹೋಗ್ತಿಲ್ಲ. ಬೇರೆ ಎಲ್ಲ ಮಿಕ್ಸಿಗೆ ಹಾಕ್ತಿದ್ದೀನಿ. ಮತ್ತು ಬೆಲ್ಲನ ನಾನು ತುರಿದು ಇಟ್ಕೊಂಡಿದ್ದೀನಿ. ಅಂದರೆ ಬೆಲ್ಲನ ಒಂದು ಪಾವು ಬೇರೆ ಎಲ್ಲ ಹಾಕಿದ್ರೆ ಇದು 1/4 ಪಾವು ನಾನು ಬೆಲ್ಲನ ತುರಿದು ಇಟ್ಕೊಂಡಿದ್ದೀನಿ. ಅದನ್ನು ತುರಿದು ಬೇರೆಯೇ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದೇ 2 ಸ್ಪೂನ್ ತುಪ್ಪನೂ ಇಟ್ಕೊಂಡಿದ್ದೀನಿ. ಒಂದೇ ಸ್ಪೂನ್ ತುಪ್ಪ ಹಾಕೋದು, ಜಾಸ್ತಿ ಏನು ಹಾಕಕ್ಕೆ ಹೋಗಲ್ಲ. ಚೆನ್ನಾಗಿರುತ್ತೆ. ಮತ್ತು ಒಂದು 4 ಏಲಕ್ಕಿನ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ನಾವು ಅಂದರೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಎಳ್ಳು ನೋಡಿ, ಇಲ್ಲಿ ಎಳ್ಳನ್ನು ಹುರಿದಿರೋದನ್ನು ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲ ನಾನು ನೋಡಿ, ಏಲಕ್ಕಿನ ಒಂದು 4 ಏಲಕ್ಕಿ ತೊಗೊಂಡಿದ್ದೆ, ಸಾಕು, ಜಾಸ್ತಿ ಹಾಕೋದು ಬೇಡ. ಅದನ್ನು ಕುಟ್ಟಿಟ್ಕೋತೀನಿ. ಪುಡಿ ಮಾಡಿ ಇಟ್ಕೋಬೇಕು. ಪುಡಿ ಮಾಡಿ ತೆಗೆದಿಟ್ಕೋಬೇಕು. ಏನು ನಾನು ಎಲ್ಲ ಮಿಕ್ಸಿಗೆ ಹಾಕಿದ್ನಲ್ಲ ಅದ್ರ ಜೊತೆ ಎಲ್ಲ ಹಾಕ್ಬಿಟ್ರೆ ಆಯಿತು. ಹಾಗಾಗಿ ಇದನ್ನು ಪುಡಿ ಮಾಡಿ ಹಾಕ್ತಿದ್ದೀನಿ. ನೋಡಿ, ಈ ಥರ ಪುಡಿ ಮಾಡಿ ಇಟ್ಕೋಬೇಕು. ಇವಾಗ ನಾನು ಮಿಕ್ಸಿಗೆ ಹಾಕಿದ್ನಲ್ಲ ಹುರ್ಗಡ್ಲೆ, ಕಡಲೆ ಬೀಜ ಮತ್ತು ಕೊಬ್ಬರಿ, ಅದ್ರ ಜೊತೆನಲ್ಲಿ ಹಾಕಿ ಮಿಕ್ಸ್ ಮಾಡ್ತೀನಿ. ಆ ತಟ್ಟೆಗೆ ಒಂಚೂರು ತುಪ್ಪ ಹಾಕ್ಕೊಂಡು ಇಟ್ಕೋತೀನಿ. ಯಾಕೆಂದರೆ ನಾನು ಏನು ಮಿಕ್ಸ್ ಮಾಡ್ಕೊಳ್ತೀನಲ್ಲ, ಇದೆಲ್ಲ ಒಂದು ಸ್ವಲ್ಪ ಅದು ಅಂಟ್ಕೋಬಾರ್ದು ಅನ್ನೋದಕ್ಕೋಸ್ಕರ ನಾನು ತಟ್ಟೆಗೆ ತುಪ್ಪ ಹಾಕಿ ಇದು ಮಾಡ್ತಿದ್ದೀನಿ.
ಒಂದು ಪಾತ್ರೆಗೆ ಸ್ಟವ್ ಅಂದರೆ ಸ್ಟವ್ ಮೇಲೆ ಇಟ್ಕೊಂಡೆ ಅದಕ್ಕೆ ಬೆಲ್ಲ ಹಾಕ್ತಿದ್ದೀನಿ. ಅದೊಂದು ಸ್ವಲ್ಪ ಬೆಲ್ಲಕ್ಕೆ 1 ಸ್ಪೂನ್ ತುಪ್ಪ ಹಾಕ್ತೀನಿ ಅಷ್ಟೇ, ಜಾಸ್ತಿ ಹಾಕಕ್ಕೆ ಹೋಗಲ್ಲ. ಒಂದೇ 1 ಸ್ಪೂನು ತುಪ್ಪ ಹಾಕಿ ನೋಡಿ, 1 ಸ್ಪೂನ್ ತುಪ್ಪ ಹಾಕಿ ನಾನು ಆನ್ ಮಾಡ್ಕೋತೀನಿ. ಅಂದರೆ ಸ್ವಲ್ಪ ಬಿಸಿ ಆಗಲಿ. ನೋಡಿ ಸ್ವಲ್ಪ ಬಿಸಿ ಆಯಿತು. ಇವಾಗ ಒಂದು 4 ಸ್ಪೂನು ನಾನು ನೀರು ಹಾಕ್ತೀನಿ. ಟೇಬಲ್ ಸ್ಪೂನಲ್ಲಿ 4 ಸ್ಪೂನ್ ನೀರು ಹಾಕ್ತೀನಿ. ಅದೊಂದು ಸ್ವಲ್ಪ ಕುದೀಲಿ. ಒಂಥರ ನೊರೆ ನೊರೆ ಥರ ಬರುತ್ತೆ. ತುಂಬ ನೊರೆ ಬರೋದು ಬೇಡ. ಸ್ವಲ್ಪ ಬಂದಾಗ ನೀವು ಈ ಪುಡಿನೆಲ್ಲ ಅದಕ್ಕೆ ಹಾಕಿಬಿಟ್ಟು ಉಂಡೆ ಕಟ್ಟಕ್ಕೆ ಚೆನ್ನಾಗಿರುತ್ತೆ. ನಿಮಗೆ ಇಲ್ಲ ನಮ್ಗೆ ಈ ಥರ ಉಂಡೆ ಕಟ್ಟೋದು ಬೇಡ ಅಂದರೆ ನೀವೇನು ತುರಿದಿಟ್ಕೊಂಡಿರ್ತೀರಲ್ಲ ಬೆಲ್ಲನ, ಆ ಪುಡಿ ಮಾಡಿರೋದಕ್ಕೆ ಮಿಕ್ಸ್ ಮಾಡ್ಕೊಂಡು ಹಾಗೇನೂ ತಿನ್ನಬಹುದು. ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಅದು ಕೂಡ ಚೆನ್ನಾಗಿರುತ್ತೆ. ನಿಮಗೆ ಉಂಡೆ ಮಾಡೋದು ಬೇಡ, ನನಗೆ ಪುಡಿ ಮಾಡಿ ಇಟ್ಕೊಂಡು ಹಾಗೆ ತಿಂತೀವಿ ಅಂದರೆ ಅದು ಚೆನ್ನಾಗಿರುತ್ತೆ. ಇಲ್ಲ ಉಂಡೆ ಥರ ಬೇಕು ಅನ್ನೋದಾದರೆ ಈ ಥರ ಒಂದು ಮಾಡ್ಕೊಳ್ಬಹುದು. ನೋಡಿ ಇವಾಗ ಅದು ಕರಗಿದೆ. ಅದು ನಾನು ತುರಿದಿರೋದ್ರಿಂದ ನೀಟಾಗಿ ಕರಗಿದೆ, ತೊಂದರೆ ಇಲ್ಲ. ಮತ್ತು ಬೆಲ್ಲನೂ ಕ್ಲೀನಾಗಿದೆ, ಅದು ಚೆನ್ನಾಗಿದೆ. ಅದನ್ನು ಇನ್ನು ಸ್ವಲ್ಪ ನೀರು ಹಾಕಿದ್ಮೇಲೆ ಒಂದು ಸ್ವಲ್ಪ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿದ್ರೆ ಒಳ್ಳೆಯದು. ಅದು ಚೆನ್ನಾಗಿ, ಅದು ಕಮ್ಮಿ ಉರಿನಲ್ಲೇ ಇಟ್ಕೊಂಡಿದ್ದೀನಿ ನಾನು. ತುಂಬ ಜೋರಾಗಿ ಇಂಡಕ್ಷನ್ ಒಲೆಯಲ್ಲಿ ಇಟ್ಕೊಂಡಿರೋದು ನಾನು ಕಮ್ಮಿ ಟೆಂಪ್ರೇಚರಲ್ಲಿ ಇಟ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಕುದಿಯೋಕ್ಕೆ ಬಂದಿದೆ. ಇದು ನಿಮಗೆ ಒಂಥರ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಆ ರುಚಿನೇ ಬೇರೆ ಥರ ಇರುತ್ತೆ. ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಅದು ವಯಸ್ಸಾದವ್ರಿಗೆ ಅಂತ ಮಾಡ್ತೀವಿ, ಆದರೆ ನಾವು ಬೇರೆಯವರು ಎಲ್ಲರೂ ತಿನ್ನಬಹುದು. ನೋಡಿ ಈ ಥರ ಒಂಚೂರು ಚೆನ್ನಾಗಿ ಕುದ್ದಾಗ ನಾವು ಏನದು ಮಿಕ್ಸಿಗೆ ಹಾಕ್ಕೊಂಡಿದ್ದೀವಲ್ಲ ಇದು ಕಡಲೆ ಬೀಜ, ಹುರ್ಗಡ್ಲೆ ಎಲ್ಲನೂ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೋಡಿ ಇವಾಗ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ನಾನು ಸ್ಟವ್ ಆಫ್ ಮಾಡಿದೆ. ನಾನು ಅದನ್ನು ಆಫ್ ಮಾಡಿ ಮತ್ತು ಎಳ್ಳು ನಾನು ಹುರಿದು ಇಟ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಎಳ್ಳನ್ನು ಮಿಕ್ಸಿಗೆ ಹಾಕಿ, ಪರವಾಗಿಲ್ಲ, ಅದು ಚೆನ್ನಾಗಿರುತ್ತೆ. ನಮ್ಗೆ ಎಳ್ಳು ಆ ಥರನೂ ನಮ್ಮ ಮಿಕ್ಸಿಗೆ ಹಾಕಬೇಕು ಅಂದರೆ ಅದು ಚೆನ್ನಾಗಿರುತ್ತೆ. ನಾನು ಈ ಸರ್ತಿ ಎಳ್ಳನ್ನು ಮಿಕ್ಸಿಗೆ ಹಾಕಕ್ಕೆ ಹೋಗಿಲ್ಲ, ಬೇರೆ ಇದೆಲ್ಲ ಮಿಕ್ಸಿಗೆ ಹಾಕಿದ್ದೀನಿ. ನೋಡಿ ಅದನ್ನೆಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡೆ, ಅದನ್ನು ಉಂಡೆ ಕಟ್ತಿದ್ದೀನಿ. ನೀಟಾಗಿ ಉಂಡೆ ಬಂದುಬಿಡುತ್ತೆ, ಏನೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಉಂಡೆ. ಒಂದು ಉಂಡೆ ತಿಂದುಬಿಟ್ರಂತೂ ನಿಮಗೆ ಎಷ್ಟು ಚೆನ್ನಾಗಿರುತ್ತೆ. ನೀವು ಇದು ಚಿಕ್ಕ ಚಿಕ್ಕ ಮಕ್ಕಳು ನಿಮ್ಗೆ ಎಳ್ಳು ಕೊಟ್ಟರೆ ಅವರು ತಿನ್ನಲ್ಲ. ಅವರು ಹಾಗೆಲ್ಲ ಈಸಿಯಾಗಿ ಇವಾಗಿನ ಮಕ್ಕಳು ತಿನ್ನೋದಿಲ್ಲ. ನಿಮ್ಗೆ ಈ ಥರ ಉಂಡೆ ಕೊಟ್ಟು ನೋಡಿ ಇವಾಗ ಕೊನೆಯಲ್ಲಿ ಒಂದು ಸ್ವಲ್ಪ ಅದು ಸ್ವಲ್ಪ ಒಣಗ್ದಂಗೆ ಆಯಿತು. ನಾನು 1 ಸ್ಪೂನ್ ಹಾಲು ಹಾಕ್ಕೊಂಡೆ ಅಷ್ಟೇ, ಜಾಸ್ತಿ ಏನಿಲ್ಲ, 1 ಸ್ಪೂನು. ಅವ್ರಿಗೆ ಈ ಥರ ಒಂದು ಉಂಡೆ ತಿನ್ನಕ್ಕೆ ಕೊಟ್ಬಿಟ್ರೆ ತಕ್ಷಣ ತಿಂದ್ಬಿಡ್ತಾರೆ ಅವರು. ಹಾಗಾಗಿ ಈ ಥರನೂ ಆ ಮಕ್ಕಳಿಗೆ ಕೊಡಬಹುದು. ಅಂದರೆ ಮೈಗೆ ಒಂದು ಎಣ್ಣೆ ಅಂಶ ಸೇರಲಿ ಅಂದರೆ ಇವೆಲ್ಲ ಹಳೆ ಕಾಲದಲ್ಲಿ ಮಾಡಿರೋದು. ನಿಮಗೆ ಈ ಥರ ಕಡಲೆ ಬೀಜ ಮತ್ತು ಕೊಬ್ಬರಿ, ಎಳ್ಳು ಇವೆಲ್ಲ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆ ಸ್ಕಿನ್ನೆಲ್ಲ ಡ್ರೈ ಆಗಿರುತ್ತೆ. ಹಾಗಾಗಿ ಈ ಥರ ತಿನ್ನಬೇಕು, ಅದಕ್ಕೆ ಈ ಹಬ್ಬದಲ್ಲಿ ಇದನ್ನು ತಿನ್ನಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾವು ಈ ಥರ ಒಂದು ಮಕ್ಕಳಿಗೂ ಕೊಡ್ಬೋದು. ನೋಡಿ ಎಲ್ಲ ನಾನು ಉಂಡೆ ಮಾಡಿಕೊಂಡೆ. ಈ ಥರ ಒಂದು ಉಂಡೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ನಿಮ್ಮನೆಯಲ್ಲೂ ಈ ಥರ ಉಂಡೆ ಮಾಡಿಕೊಳ್ಳಿ. ನೋಡಿ ಸಂಕ್ರಾಂತಿ ಎಳ್ಳು ರೆಡಿ ಆಯಿತು. ಮತ್ತು ಸಂಕ್ರಾಂತಿ ಎಳ್ಳು ಮಾಡಿದ್ಮೇಲೆ ಉಂಡೆನೂ ಮಾಡಿದ್ದೀನಿ. ನಿಮ್ಮನೆಯಲ್ಲೂ ಈ ಥರ ಸಂಕ್ರಾಂತಿ ಎಳ್ಳು ಮತ್ತು ಉಂಡೆ ಮಾಡಿಕೊಂಡು ತಿಂದು ಹೇಗೆ ಅನ್ನಿಸ್ತು ಅಂತ ಹೇಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.